ಬೆಳಗಾವಿ ಉತ್ತರ ಉಪ ನೋಂದಣಿ ಅಧಿಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಕೆಲಸ ಮಾಡುವ ಸಿಬ್ಬಂದಿಯ ಪುತ್ರ ರಾಜಶೇಖರ್ ಅಳಗೋಡೆ ಎಂಬಾತ ದರ್ಬಾರ್ ನಡೆಸುತ್ತಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಉಪ ನೋಂದಣಿ ಅಧಿಕಾರಿಗಳು ಇಲ್ಲದ ಸಂದರ್ಭದಲ್ಲಿ ತಾನೇ ಅಧಿಕಾರಿಯ ಕುರ್ಚಿ ಮೇಲೆ ಕುಳಿತುಕೊಂಡು ಲಾಗಿನ್ ದುರ್ಬಳಕೆ ಮಾಡಿಕೊಂಡು ಅಕ್ರಮ ಕೆಲಸ ಮಾಡುತ್ತಾನೆ ಎಂಬ ಆರೋಪ ಕೇಳಿಬಂದಿದೆ. ಮಂಗಳವಾರ ಮಾಧ್ಯಮಗಳು ಭೇಟಿಗೊಟ್ಟ ಸಂದರ್ಭದಲ್ಲಿ ನೋಂದಣಿ ಅಧಿಕಾರಿಗಳ ಕುರ್ಚಿಯಲ್ಲಿ ಕುಳಿತು ಈತ ಕೆಲಸ ಮಾಡುತ್ತಿದ್ದ. ಕೈಯಲ್ಲಿ ಹಣ ಹಿಡಿದುಕೊಂಡು ವರ್ಷಾನುಗಟ್ಟಲೆ ಅಲೆದಾಡಿದರೂ ಕೆಲಸವಾಗದ ದಿನಗಳಲ್ಲಿ ಈ ಆಸಾಮಿ ತಡರಾತ್ರಿ 1ರಿಂದ 2 ಗಂಟೆಯ ತನಕ ಕಚೇರಿಯಲ್ಲೇ ಇರುತ್ತಾನೆಂದು ಸಾರ್ವಜನಿಕರ ಆರೋಪ ಕೇಳಿಬಂದಿದ್ದು, ಇದು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಮಾಧ್ಯಮಗಳು ಭೇಟಿ ನೀಡಿದ ಬಳಿಕ ದಿಢೀರ್ ಪ್ರತ್ಯಕ್ಷರಾದ ಉಪ ನೋಂದಣಿ ಅಧಿಕಾರಿ ಕರಿಬಸನಗೌಡ ಮಾಧ್ಯಮಗಳ ಮುಂದೆ ಸಮಜಾಯಿಷಿ ನೀಡಲು ಪ್ರಯತ್ನಿಸಿ ಸಮರ್ಪಕ ಉತ್ತರ ನೀಡಲು ತಡವರಿಸುತ್ತಾ, ಆತನ ತಂದೆಗೆ ವಯಸ್ಸಾಗಿದೆ, ಹೀಗಾಗಿ ಮಗ ಸಹಾಯಕ್ಕೆ ಬರ್ತಾನೆ, ನನ್ನ ಕುರ್ಚಿ ಮೇಲೆ ಕುಳಿತಿರೋದು ಗೊತ್ತಿಲ್ಲ ಎಂದು ಸಮಜಾಯಿಷಿ ನೀಡಿದ್ರು. ಇಲ್ಲಿಗಲ್ ನಾವು ಒಪ್ಕೊಳ್ತೀವಿ. ಲಾಗೌಟ್ ಆಗಿರುತ್ತೆ, ಏನೇ ಬೇರೆ ಏನಾದ್ರು ನೋಡ್ಕೊಂಡಿರ್ಬೋದೇ ಹೊರತು ಅಪ್ಲಿಕೇಶನ್ ಬೇರೆ ವಿಚಾರಕ್ಕೆ ಡಿಸ್ಟ್ರಿಬ್ಯೂಷನ್ ತಂದು ನಾನು ಹೋಗಿ ಬೇರೆ ಅಫಿಷಿಯಲ್ ಕೆಲಸ ಮೇಲೆ ಬರ್ತೀನಿ. ನಾನು ಅಮ್ಮಮ್ಮ 3:30 ಗಂಟೆ ಆಯ್ತು. ನಾನು ಬೆಳಗ್ಗೆ ಬಂದ್ರೆ 10 ಗಂಟೆಗೆ ಬಂದ್ರೆ ನಾ 5:30 ಗಂಟೆ ಹೋಗಲ್ಲ, ಅಫಿಷಿಯಲ್ ಕೆಲಸಕ್ಕೆ ಹೋಗಿದ್ದಾರೆ. ಇಡೀ ಆಫೀಸ್ ಸಿಸಿ ಕ್ಯಾಮೆರಾ ತೆಗೆದ್ರೆ ರಾತ್ರಿ ಎಲ್ಲ ಮಾಡ್ತಿದ್ದಾರೆ. ಇಲ್ಲಿ ಹೊರಗೆ ಹೋಗಿ ಹೇಳಿದ್ರೆ ಈಗ ತಂದೆಗೆ ವಯಸ್ಸಾಗಿದ್ದರೆ ಮಗ ಏಕೆ ಬರಬೇಕು ಎನ್ನುವ ಪ್ರಶ್ನೆ ಮೂಡಿದೆ. ಕಚೇರಿಯಲ್ಲಿ ಗುಮಾಸ್ತನಾಗಿ ಕಾಗದ ಪತ್ರಗಳಿಗೆ ಮುದ್ರೆ ಹಾಕುತ್ತಾ ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ಓಡಾಡುವ ದೃಶ್ಯ ಹಾಗೂ ಅವರು ಮಾತನಾಡುವ ಧಾಟಿ ನೋಡಿದರೆ ಆತನಿಗೆ ವಯಸ್ಸಾದಂತೆ ಕಾಣಿಸಲ್ಲ. ಆದರೆ ಅವರ ಪುತ್ರ ರಾಜಶೇಖರ್ ಅಳಗೋಡೆಗೆ ಸಂಬಂಧವಿಲ್ಲದ ಕಚೇರಿಯಲ್ಲಿ ಏನು ಕೆಲಸ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಏನು ಮಾಡತ್ತಲ್ರಿ ಸಾಹೇಬ್ರಿಂದ ಇರ್ತದಾರ ಸಾಹೇಬ್ರಿಂದ ನಾನು ಇರ್ತದಾರ ಅವ್ರಿಗೆ ಸಂಬಂಧ ಇದ್ರಲ್ಲಿ ಅವ್ರಿಗೆಲ್ಲಿ ಮಾಡತ್ತಾರ ಏನ್ರಿ ಟಾಪಲ್ಲಿ ನಮ್ಮ ಕಡೆ ಬಂದಿರ್ತಾರ ಅವ್ರು. ನಾನು ನಿಮ್ಮ ಕಡೆ ಬಂದಿರ್ತಾರೆ ಸಿಟ್ಟಿ ಮೇಲೆ ಕೊಂಡಿರ್ತಾರೆ ಅವ ಯಾರು ಏನು ನೋಡ್ಕೊಂಡು ನಿಂತಿರ್ಬೇಕ್ರಿ ಅಲ್ಲಿ ಏನಾದ್ರು ಮತ್ತೆ ನಾವು ಏನು ಮಾಡಿ ಕೆಲಸ ರೀ ಅಲ್ರಿ. ಇವನ್ನೆಲ್ಲ ಸಿಕ್ಕ ಹಾಕಕ್ಕೆ ಅವಕಾಶ ಐತಿ. ಹೌದ್ರಿ. ಯಾರು ಎಲ್ಲಿ ಪರ್ಮಿಷನ್ ಎಲ್ಲ ಐತೆ? ಎಲ್ಲಿ ಪರ್ಮಿಷನ್ ತೋರಿಸ್ರಿ. ಎಲ್ಲಿದಾರ ಸಾಹೇಬ್ರು? ಇನ್ನು ಘಟನೆ ಬಗ್ಗೆ ಜಿಲ್ಲಾ ನೋಂದಣಿ ಅಧಿಕಾರಿ ಮಹಂತೇಶ್ ಪಟಾತರ್ ಅವರು ಮಾತನಾಡಿ, ತಮ್ಮ ಇಲಾಖೆಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ, ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಅಳವಡಿಸಿದ್ದಾರೆ. ಲಾಗಿನ್ ಅವರ ಕೆಳಗಿನ ಅಧಿಕಾರಿಗಳಿಗೆ ಅಥವಾ FDAಗೆ ಮಾತ್ರ ಕೊಡಬಹುದು, ಹೊರಗಡೆ ಕೊಡಲಿಕ್ಕೆ ಬರೋದಿಲ್ಲ. ಲಾಗಿನ್ ದುರ್ಬಳಕೆ ಕುರಿತು ಅವರು ಲಿಖಿತವಾಗಿ ಕೊಟ್ಟರೆ ಈ ಬಗ್ಗೆ ಸೂಕ್ತ ತನಿಖೆ ಮಾಡಿ ಕ್ರಮ ಕೈಗೊಳ್ಳುತ್ತೇನೆ ಎಂದರು. ಯಾವುದೇ ಒಬ್ಬ ಸರ್ಕಾರಿ ನೌಕರ ನಮ್ಮ ಕೆಳಗೆ ಯಾರು ಡಿಸ್ಟ್ರಿಬ್ಯೂಷನ್ ಇರುತ್ತೋ ಅವ್ರು ಕೊಡ್ಬೇಕು, ಅವ್ರನ್ನೇ ಕೊಡ್ಬೇಕು. ಅಲ್ಲ ಯಾವನೇ ಇದ್ರೆ ಎಂಕ್ವೈರಿ ಮಾಡ್ತಾರೆ. ಯಾರಾದ್ರೂ ನಾ ಎಂಕ್ವೈರಿ ಮಾಡಿದ್ಮೇಲೆ ಮಾತಾಡ್ತಾರೆ. ಯಾಕೆ ಘಟನೆ ನಡೆದ ಅಲ್ಲಿ ಘಟನೆ ನಡೆದದ್ದು ಅಲ್ಲಿ ನಾ ಇಲ್ಲ, ಎಂಕ್ವೈರಿ ಮಾಡಿದ್ರೆ ಮಾತಾಡ್ತಾರೆ. ಅಲ್ಲಲ್ರಿ ತಡ್ರಿ, ಏ ಸಾಹೇಬ್ ನಿಮ್ ಮಗ ಎಲ್ಲಿ ಬೇಕಲ್ಲಿ ಕುಂದಿರ್ಬೋದಾ? ಹಾ ಏನ್ ದೊಡ್ಡ ಇದನ್ನ ಮಾತಾಡ್ತಾರಲ್ಲ ಸಾಹೇಬ್, ನಿಮ್ ರಿಜಿಸ್ಟರ್ ಚೇಂಬರ್ ಮ್ಯಾಗ ಕುಂದಿರ್ಬೋದ? ಹಂಗ
ನಮ್ಮ ಸಾಹೇಬ್ರು ಕೆಲಸ ಏನ್ ಹೇಳ್ತಾರ ಅದ್ ಮಾಡ್ತೀವಿ ನಾವು. ನೀವು ಮಾಡ್ರಿ, ನೀವ್ ಮಾಡ್ಲಾ ನಿಮ್ ಮಗನ್ ಏನ್ ಸಂಬಂಧ ಇಲ್ಲ. ರಾತ್ರಿ ನಮ್ ಕಡೆ ಬಂದ ರಾತ್ರಿ ಬರ್ತಾರಲ್ಲವ, ರಾತ್ರಿನೂ ಬಂದಿರ್ತಾನಲ್ಲ. ನಾನ್ ಕರ್ಕೊಂಡ್ ಹೋಗಿ ಬರ್ತಾರೆ. ಯಾವ್ದು ರಾತ್ರಿ 1 ಗಂಟೆ 12 ಗಂಟೆದಾಗ 1 ಗಂಟೆ 12 ಯಾರು ಅದಾರ್ರಿ? ನಿಮ್ಗೆ ವಿಡಿಯೋನ ತೋರ್ಸುನು. ತೋರ್ಸ್ತೀನಿ ಹಾ ತೋರ್ಸ್ತೀನಿ. ಥ್ಯಾಂಕ್ ಯು ಸರ್.